ಯೂನಿವರ್ಸಿಟಿ. ಯೂನಿವರ್ಸಿಟಿ ಒಳಗಡೆ ಓಡಾಡೋಕ್ಕೆ ದಾರಿ ಆಲ್ಮೋಸ್ಟ್ ಈ ಸ್ಟ್ರೆಚ್ಚು ಆಲ್ಮೋಸ್ಟ್ ಒಂದು 1.5 ಕಿಲೋಮೀಟರ್ ಸ್ಟ್ರೆಚ್ ಇದೆ ಇಲ್ಲಿ ಯೂನಿವರ್ಸಿಟಿ ಒಳಗಡೆ ಓಡಾಡೋದಕ್ಕೆ. ಫುಲ್ ಬರೋದೇ ಒಂಥರ ಖುಷಿ, ಮರ ಗಿಡ ಎಲ್ಲ ನೋಡ್ಕೊಂಡು. ಇಲ್ಲಿ ನೋಡಿ, ನಿಮಗೆ ನಾನು ಇದೊಂದು ತೋರಿಸ್ತೀನಿ ಆಯಿತಾ. ಈ ವೃಷಭಾವತಿ ನದಿ ಏನಿದೆ, ಈ ಥರ ಯೂನಿವರ್ಸಿಟಿ ಮಧ್ಯ ನದಿ ಹಾದೋಗುತ್ತೆ ಆಯಿತಾ. ನೋಡಿ ಲೈನ್ ಏನಿದೆ, ಇದು ನದಿ ನೋಡಿ. ಈ ಕಡೆ ಬಂದು ಹೋಗುತ್ತೆ ಆಯ್ತಾ. ಜನ ಏನು ಮಾಡಿದ್ದಾರೆ ಅಂತಂದರೆ, ಆ ನದಿನ ಕದ್ದು ಡ್ರೈನೇಜ್ ವಾಟರ್ ಮಾಡಿದ್ದಾರೆ. ಹಾಗೆ ಒಂದ್ಸರಿ ಥಿಂಕ್ ಮಾಡಿ, ಬೆಂಗಳೂರು ಸಿಟಿ ಆಯಿತಾ, ಈ ಥರ ಮರ ಗಿಡಗಳ ಮಧ್ಯ ಇಲ್ಲಿ ನದಿ, ಯೂನಿವರ್ಸಿಟಿ ಮಧ್ಯ ನದಿ ಹರ್ಕೊಂಡು ಹೋಗ್ತಿದೆ. ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಆರ್ಗನೈಸ್ ಮಾಡಿ, ನಾನು ಈ ಪ್ಲ್ಯಾನ್ನ ನಾನು ಎಷ್ಟೊಂದು ಸರಿ ಯೋಚನೆ ಮಾಡಿದ್ದೀನಿ ಆಯಿತಾ. ಯಾವಾಗ ಮೈಸೂರಲ್ಲಿ ಓಡಾಡಬೇಕಾದ್ರೂ ಅಷ್ಟೇ, ಅಲ್ಲೂ ನದಿ ಹೋಗುತ್ತೆ ಆಯಿತಾ, ವೃಷಭಾವತಿ ನದಿ ಅಲ್ಲೂ ಹೋಗುತ್ತೆ. ಈಗ ಅದು ವೇಸ್ಟ್ ವಾಟರ್ಸ್ ಇದಾಗಿರ್ಬೋದು, ಅಂದರೆ ವೇಸ್ಟ್ ವಾಟರ್ ಹೋಗೋದಕ್ಕೆ ಅಂತ ಮಾಡಿರ್ಬೋದು. ಆದರೆ ಅದು ನಿಜವಾಗ್ಲೂ ಹಾಗೆ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ಫುಲ್ ನದಿ ಇತ್ತು, ಫುಲ್ ಫ್ರೆಶ್ ವಾಟರ್ ಫ್ಲೋ ಆಗ್ತಿತ್ತು. ಅಲ್ಲಿ ಬೆಂಗಳೂರು ಸಿಟಿ ಮಧ್ಯೆ ವಾಟರ್ ಸ್ಪೋರ್ಟ್ಸ್ ಇತ್ತು, ಅಲ್ಲಲ್ಲಿ ವಾಟರ್ ಸ್ಪೋರ್ಟ್ಸ್ ಇತ್ತು. ಅಥವಾ ಮನೆಗಳಿದ್ದು, ನದಿ ಪಕ್ಕ ಸುತ್ತ ಮನೆಗಳೆಲ್ಲ ಇದ್ದಾಗ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಆ ಸೀನರಿಕ್ ವ್ಯೂನ ಎಲ್ಲ ಮಿಸ್ ಮಾಡ್ಕೋತಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಬೇರೆ ಕಡೆ ಈ ಥರ ಇರೋದಿಲ್ಲ. ನೀವು ಯಾವುದೇ ಊರಿಗೆ ಹೋಗಿ, ನದಿಗಳು ಈ ಥರ ಇರೋದಿಲ್ಲ. ಚೆನ್ನಾಗಿ ಮೇಂಟೈನ್ ಅಂದರೆ ಚೆನ್ನಾಗಿರ್ತಾರೆ ಅನ್ನೋದಕ್ಕಿಂತ, ಈ ಥರ ಪೊಲ್ಯೂಟೆಡ್ ವಾಟರ್ಸ್ನ ಯಾರೂ ಡೈರೆಕ್ಟಾಗಿ ನದಿಗೆ ಬಿಡಲ್ಲ. ಬಿಟ್ಟರು ಅದು ಹರಿಯೋ ನೀರು ಅದನ್ನು ತನ್ನಕ್ಕೆ ತಾನೇ ಕ್ಲೀನ್ ಮಾಡ್ಕೊಳಕ್ಕೆ. ಆದರೆ ಈ ನದಿಗೆ ಕ್ಲೀನ್ ಮಾಡ್ಕೊಳ್ಳೋ ಪವರೇ ಇದೆ. ಆ ಪವರ್ನ ಎಲ್ಲ ಬೆಂಗಳೂರವರೆಲ್ಲ ಸೇರಿ ತಗೊಂಡಿದ್ದಾರೆ, ಕಿತ್ತಾಕಿದ್ದಾರೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ.